ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಕೂಡ ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಈ ಥರ ಟೀ ಸೋಪ್ ಡಬ್ಬ ತಂದಿರ್ತೀವಲ್ಲ, ಇದನ್ನು ನೋಡಿ, ಈ ಥರ ಒಳಗಡೆ ಒಂದು ರ್ಯಾಪರ್ ಇರುತ್ತೆ. ಆ ರ್ಯಾಪರ್ನ ಯಾವತ್ತೂ ಬಿಸಾಡಬೇಡಿ, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಏನಕ್ಕೆ ಅಂತಂದರೆ, ಈ ಥರ ಕತ್ರಿಗಳೆಲ್ಲ ಶಾರ್ಪ್ನ ಸುಟ್ಟೋಗಿರುತ್ತಲ್ಲ, ಅದಕ್ಕೆ ಅಂತಲೇ ಈ ರೀತಿ ರ್ಯಾಪರ್ಗಳು ಒಂದು 2-3 ಈ ರೀತಿ ಬಾಟ್ಲ್ಗಳಿರುತ್ತಲ್ಲ, ಈ ಥರ ಬಾಟ್ಲ್ ಅದು 2-3 ಬಾಟ್ಲ್ ಅದು ಈ ರೀತಿ ಕಟ್ ಮಾಡ್ತಾಯಿದ್ರೆ ಅದು ಕೂಡ ಶಾರ್ಪ್ನೆಸ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ. ಕತ್ರಿ ಕೂಡ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಯೂಸ್ಫುಲ್, ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಈಗ ಹಾಲು ಒಡೆದೋಗಿರುತ್ತೆ. ಇದು ನಾವು 2 ದಿನ ಆಯಿತು ಒಡೆದೋಗಿತ್ತು ಹಾಲು. ಈ ಹಾಲು ಒಡೆದೋದನ್ನ ಇದನ್ನು ಚೆಲ್ಲದೇನೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ಫ್ರೆಂಡ್ಸ್. ನೀರು ಸೇರಿಸ್ಕೊಂಡು ಎಷ್ಟು ನಾವು 2 ನೀರು ಸೇರಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೋಬೇಕು. ಏನಕ್ಕೆ ಅಂತಂದರೆ, ಇದು ಈ ಥರ ಸೇರಿಸ್ಕೊಂಡು ಗಿಡಗಳು ನಾವು ಬೆಳೆದಿರ್ತೀವಲ್ಲ, ನಾವು ಪಾಟಲ್ಲಿ ಗಿಡ ಸಾಕಿರ್ತೀವಲ್ಲ, ಅದು ಫುಲ್ಲು ಹುಳ ಥರ ಆಗಿರುತ್ತೆ ಮತ್ತು ಹೂ ಬಿಡಲ್ಲ. ಈ ರೀತಿ ಅನ್ನೋರು ಈ ರೀತಿ ಮಾಡಿ ಇದನ್ನು ಒಂದು ಲಿಕ್ವಿಡ್ ರೀತಿ ರೆಡಿ ಮಾಡ್ಕೊಂಡು ಗಿಡಗಳು ನಾವು ಎಷ್ಟು ಗಿಡ ಬೆಳೆಸಿರ್ತೀವಲ್ಲ ಎಲ್ಲ ಗಿಡಕ್ಕೂ ಹಾಕಬೇಕು. ಗುಲಾಬಿ ಗಿಡ ಅಥವಾ ದಾಸವಾಳ ಗಿಡ, ಯಾವ್ಯಾವ ಗಿಡಗಳಿರುತ್ತಲ್ಲ ಅದಕ್ಕೆಲ್ಲ ಹಾಕಬೇಕು. ಹಾಗೆ ಇದೆಲ್ಲ ಹಾಕೋತಾ ಇದ್ದರೆ ಅಷ್ಟು ಹಸಿರು ಬಣ್ಣನೂ ಇರುತ್ತೆ ಮತ್ತು ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅದೇ ಥರ ಹೂವು ಕೂಡ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ನಾವು ಗಿಡಕ್ಕೆ ದೇವ್ರಿಗೆ ಹೂವು ಮುಡಿಸಿರ್ತೀವಲ್ಲ, ತುಂಬ ನಾವು ಹೂವನ್ನೆಲ್ಲ ಕಸಕ್ಕೆ ಬುಟ್ಟಿಗೆ ಹಾಕೋ ಬದಲು ಈ ಥರ ಪಾಟ್ಗೆ ಹಾಕಿಡಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಪಾಸಿಟಿವ್ ಆಗಿ ಕೂಡ ಇರುತ್ತೆ. ಯಾಕೆ ಅಂತಂದರೆ, ನಾವು ಇಷ್ಟಪಟ್ಟು ದೇವ್ರಿಗೆ ಹೂವು ಮುಡಿಸಿರ್ತೀವಲ್ವ, ಅದಕ್ಕೆ ಅಂತಲೇ ನಾವು ದೇವರು ಹೂವನ್ನೆಲ್ಲ ಬಿಸಾಡದೆ ಪಾಟ್ಗೆ ಹಾಕಬೇಕು ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಈ ರೀತಿ ಮಾತ್ರೆ ಕವರ್ ಇರುತ್ತಲ್ಲ, ಮಾತ್ರೆ ಕವರ್ನ ಈ ರೀತಿ ನಾವು ತಗೊಂಡು ಲಿಡ್ಡು ಲೂಸ್ ಆಗಿರುತ್ತೆ, ಕುಕ್ಕರ್ ಲಿಡ್ ಆಗಲಿ ಅಥವಾ ಈ ಥರ ಪ್ಯಾನ್ ಲಿಡ್, ಯಾವ ಥರ ಲಿಡ್ಗಳಿರುತ್ತಲ್ಲ ಆ ಲಿಡ್ಗೆ ಈ ರೀತಿ ಹಾಕಿ ನಾವು ಅದ್ರ ನೆಟ್ ಬರುತ್ತಲ್ಲ ಫ್ರೆಂಡ್ಸ್, ಆ ನೆಟ್ಗೆ ಈ ರೀತಿ ಮಾತ್ರೆ ಕವರ್ ಹಾಕೊಂಡು ನಾವು ಲಿಡ್ನ ಟೈಟ್ ಮಾಡ್ಕೋಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಟೈಟ್ ಆಗುತ್ತೆ ಮತ್ತು ತುಂಬ ದಿನವರೆಗೂ ಲೂಸ್ ಆಗೋಲ್ಲ ಫ್ರೆಂಡ್ಸ್. ತುಂಬ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ ನೋಡಿ. ಈಗ ನಾನು ಮಾತ್ರೆ ಲಿಡ್ ಹಾಕೊಂಡು ಟೈಟ್ ಮಾಡ್ತಾಯಿದ್ದೀನಿ. ಸ್ಕ್ರೂ ಡ್ರೈವರ್ ಸಹಾಯದಿಂದ ಟೈಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವತ್ತೂ ಕಳ್ಕೊಳ್ಳಲ್ಲ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಯೂಸ್ಫುಲ್ ಆಗಿದ್ದರೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ನನ್ನ ಚಾನಲ್ ಕೂಡ ಹೊಸ ಹೊಸ ಟಿಪ್ಸ್ಗಳಿದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನನ್ನ ಚಾನಲ್ನ ವಿಸಿಟ್ ಮಾಡಿ. ಅಲ್ಲೂ ಕೂಡ ತುಂಬಾ ಯೂಸ್ಫುಲ್ ಆದ ಟಿಪ್ಸ್ಗಳಿದ್ದಾವೆ. ಅದಕ್ಕೂ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಟೈಟ್ ಆಗಿದೆ ಅಂತ. ನಿಜವಾಗ್ಲೂ ಬಿಚ್ಕೊಳ್ಳಲ್ಲ ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕಾಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಕುಕ್ಕರ್ದು ಕೂಡ ಮಾಡ್ಕೋಬೋದು. ಕುಕ್ಕರ್ದು ಕೂಡ ಈ ಥರ ಲಿಡ್ನ ಟೈಟ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಈ ಥರ ಬಾಕ್ಸ್ಗಳಿರುತ್ತಲ್ಲ, ನಾವು ಸ್ವೀಟ್ ತಂದಿರ್ತೀವಿ, ಈ ಥರ ಬಾಕ್ಸಲ್ಲಿ ಸ್ವೀಟ್ ಬಾಕ್ಸ್ ಅಂತ ಸ್ವೀಟೆಲ್ಲ ಮುಗಿದ್ಮೇಲೆ ಬಿಸಾಕೋ ಬದಲು ಈ ರೀತಿ ರಿಯೂಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾನು ವಾಟರ್ ಬಾಟಲ್ ಕ್ಯಾಪ್ ತಗೊಂಡಿದ್ದೀನಿ, 6 ಕ್ಯಾಪ್ ತಗೊಂಡಿದ್ದೀನಿ. 6 ಕ್ಯಾಪ್ಗೂ ಕೂಡ ನಾವು ಗಮ್ ಹಾಕಿ ಅಂಟಿಸ್ಕೋಬೇಕು ಕೆಳಗಡೆಗೆ. ನಾನು ಗಮ್ ಇರಲಿಲ್ಲ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ, ನಿಮಗೆ ಯೂಸ್ಫುಲ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾವು ಮೊಟ್ಟೆಗಳು ಮಾರ್ಕೆಟಿಂದ ಮೊಟ್ಟೆ ತಗೊಬಂದಿರ್ತೀವಲ್ಲ, ಎಲ್ಲೂ ಇಡೋಕ್ಕೂ ಆಗೋಲ್ಲ, ನಮ್ಮ ಹತ್ರ ರ್ಯಾಕ್ ಇರೋಲ್ಲ, ಮೊಟ್ಟೆ ಟ್ರೇ ಇರೋಲ್ಲ. ಅದಕ್ಕೆ ಅಂತಲೇ ಈ ರೀತಿ ನಾವು ಮಾಡ್ಕೊಂಡ್ರೆ ಮೊಟ್ಟೆ ಒಡೆಯಲ್ಲ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ಬಾಕ್ಸ್ ದೊಡ್ಡದಿದ್ದರೆ ಕ್ಯಾಪ್ ಕೂಡ ಹಾಕೋಬೋದು, ಆದರೆ ಬಾಕ್ಸ್ ದೊಡ್ಡದಿಲ್ಲ, ಇದು ಸಿಂಪಲ್ ಚಿಕ್ಕದಾಗಿದೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.